ದಕ್ಷಿಣ ಕನ್ನಡದಲ್ಲಿ ಆಗಲಿ ಎಲ್ಲ ಕಡೆನೂ ವಿಜಯಪುರದಲ್ಲಿಯೂ ಸಹ ಆ ರೀತಿ ಒಂದು ವಾತಾವರಣ ಇಲ್ಲಿ ಕಲಬುರಗಿಯಲ್ಲಿ ಆಗಲಿ ನೀವು ಯಾವುದೇ ಭಾಗದಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಬಂದ ಮೇಲೆ ಸುರಕ್ಷಿತ ಇಲ್ಲ. ಇದಕ್ಕೇನು ಸರ್ಕಾರ ಕೇಂದ್ರ ಸರ್ಕಾರನೇ ಏನಾಯಿ ತನಿಖೆ ಮಾಡಿ ಇಂತಿಂಥವು ಯಾರ್ಯಾರು ಕಲ್ಪ್ರಿಟ್ ಅದಾರ ಅವ್ರನ್ನ ಗುಂಡು ಹೊಡೆದಂದು ಮುಗಿಸ್ಬೇಕು ಹೊರತು ಅದು ಬಿಟ್ಟರೆ ಪರಿಹಾರ ಇಲ್ಲ. ಇವತ್ತು ನಾನು ಶಿವಮೊಗ್ಗಕ್ಕೂ ಹೋಗಿದ್ದೆ. ಹಿಂದೆ ನಮ್ಮ ಕಾರ್ಯಕರ್ತನ ಅವ್ರದ್ದು ಹರ್ಷ ಕೊಲೆ ಆಯಿತು. ಅಲ್ಲೂ ಏನೂ ಮಾಡಲಿಲ್ಲ. ಅವತ್ತು ನಮ್ಮ ಸರ್ಕಾರ ಇತ್ತು. ನಾನು ಅದು ವಿಧಾನಸಭೆಯಲ್ಲಿ ಅದನ್ನು ಹೇಳಿದೆ, ನೀವು ಏನು ಮಾಡ್ತಾಯಿದ್ದೀರಿ, ಬರೀ ಕಠಿಣ ಕ್ರಮ ಅಂದ್ಕೊಂಡು ಹಾಳು ಮಾಡಿದ್ರಿ. KG ಹಳ್ಳಿ ಘಟನೆ ಆಯಿತು, ಹುಬ್ಬಳ್ಳಿ ಘಟನೆ ಆಯಿತು, ಔರಂಗಜೇಬನ ಭಾವಚಿತ್ರ ಶಿವಮೊಗ್ಗದಾಗ ಹಾಕಿದ್ರು. ಅದನ್ನ ಯಾರು ಕರಾವಳಿ ಭಾಗದಲ್ಲಿ ಮತ್ತೊಂದು ಕಾರ್ಯಕರ್ತನನ್ನು ಕಳ್ಕೊಂಡಂತಹ ಈ ಒಂದು ನಿರಂತರವಾಗಿ ಕರಾವಳಿಯಲ್ಲಿ ಇವುಗಳ ವ್ಯವಸ್ಥಿತವಾಗಿ ಯಾರು ಭಾಳಷ್ಟು ಬೆಳೀತಾ ಇದ್ದಾರೆ, ಒಂದು ಧರ್ಮವನ್ನು ಉಳಿಸಲಿಕ್ಕೆ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡಿ ಇವತ್ತು ಮುಸ್ಲಿಂ ಏನು ಭಯೋತ್ಪಾದಕರು ನಿರಂತರವಾಗಿ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ. ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷದಲ್ಲಿಯೂ ಆಗಿದೆ. ಆದರೆ ದುರ್ದೈವ ಅಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲಿ ಸಹ ಎಲ್ಲಿ ಸಿಕ್ಕಲ್ಲಿ ಸ್ಪಾಟು ಗುಂಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು. ಇಲ್ಲಂದರೆ ಏನು ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರು ಧರ್ಮದ ಸಂಘಟನೆಗಾಗಿ ನಮ್ಮ ದೇಶಕ್ಕಾಗಿ ದುಡಿಯುವಂಥವ್ರಿಗೆ ಒಂದು ರೀತಿ ಭಯ ತರುವಂಥ ಒಂದು ವಾತಾವರಣವನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಏನು ಕರಾವಳಿಯ ಒಬ್ಬ ಪ್ರಭಾವಿ ಸುಹಾಸ್ ಶೆಟ್ಟಿಯವರು ಅವರೆಲ್ಲ ಮನೆಯ ಒಂದು ಪರಿಸ್ಥಿತಿ ನೋಡಿದ್ರೆ ಅತ್ಯಂತ ಬಡತನ ಕುಟುಂಬದಲ್ಲಿ ನಮ್ಮ ದೇಶ ಸಲುವಾಗಿ ಧರ್ಮ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ರೀತಿ ರಕ್ಷಣೆ ಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ದುರಂತ ಏನಂದರೆ ಯಾರು ಅಧಿಕಾರಕ್ಕೆ ಬರ್ತಾರೆ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊಂಥದ್ದು ನಮ್ಮ ಸರ್ಕಾರದಾಗೂ ಸರಿಯಾಗಿ ನಿರ್ವಹಿಸಲಿಲ್ಲ. ಅದಕ್ಕೇ ನಮ್ಮ ಪರಿಸ್ಥಿತಿಯಲ್ಲಿ ಈಗಂತರೂ ಕಾಂಗ್ರೆಸ್ ಬಂದ ಮೇಲೆ ಅಂತೂ ತೀರಾ ಅವರಿಗೆ ಭಯ ಹಾರಿಬಿಟ್ಟಿದೆ. ಈ ಒಂದು ಸರ್ಕಾರ ಅಂದ್ರಂತೂ ಒಂದು ಪಾಕಿಸ್ತಾನದ ಒಂದು ಸರ್ಕಾರದ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಆಗ್ತಾಯಿದೆ. ಇವತ್ತು ತಾಯಿಗೆ ಇವತ್ತು ಕ್ಯಾನ್ಸರ್ ಆಗಿದೆ. ತಂದೆ ಒಬ್ಬ ವ್ಯಕ್ತಿ ಇವತ್ತು ಬಂದಿದ್ದೇವೆ ಬರೀ ಕೇವಲ ಸಾಂತ್ವನ ಹೇಳೋದ್ರಿಂದ ಏನಾಗೋದಿಲ್ಲ. ನಾವೆಲ್ಲ ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ರಾಜ್ಯದಲ್ಲಿ ಆಗ್ತಿರುವಂತಹ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡುವಂಥ ಕೆಲಸ ಮಾಡಲೇಬೇಕು. ನಾನು ಎಲ್ಲ ಹಿಂದೂ ಕಾರ್ಯಕರ್ತರು ವಿನಂತಿ ಮಾಡ್ಕೊಡ್ತೀನಿ, ಸ್ವಲ್ಪ ರಾತ್ರಿ ಮತ್ತು ಒಬ್ಬಂಟಿಗಾಗಿ ಅಡ್ಡಾಡಬೇಡಿ. ಯಾಕಂದರೆ ಇಲ್ಲಿ ನೋಡಿ ಮುಂಜಾನೆ ಬೆಳಿಗ್ಗೆ ನಮ್ಮ ಅಮಿತ್ ಕೆರೆಗಳು ಹೇಳ್ತಾ ಇದ್ರು, ಅವ್ರ ಕಾರ್ನಲ್ಲಿರುವಂಥ ಎಲ್ಲ ಆತ್ಮರಕ್ಷಣೆಗಾಗಿರುವಂತಹ ಎಲ್ಲ ಆಯುಧಗಳನ್ನು ಪೊಲೀಸರು ತೆಗೆಸ್ತಾರೆ. ಪೊಲೀಸರು ತೆಗೆಸಿದ ಮೇಲೆ ಸಾಯಂಕಾಲ ಈ ಘಟನೆ ನಡೀತದೆ. ಇದೇನು ಲಿಂಕ್ ಇದೆ, ಇದರಿಂದ ಏನು ಅವ್ರಿಗೇನಾದರೂ ಮಾಹಿತಿ ಸಿಗ್ತಾ, ಎಲ್ಲೋ ಲೀಕ್ ಆಯ್ತಾ, ಇವ್ರ ಬಳಿ ಯಾವುದೇ ಆಯುಧ ಇಲ್ಲ. ಆತ್ಮರಕ್ಷಣೆಗಾಗಿ ಈಗ ನೋಡಿ ಇಲ್ಲಿ ಒಬ್ಬರು ಆತ್ಮರಕ್ಷಣೆಗಾಗಿ ಆಯುಧಗಳನ್ನ ಇಟ್ಕೊಳ್ಳುವಂಥದ್ದು ಅನಿವಾರ್ಯ ಆಗಿದೆ. ಅದು ಉದ್ದೇಶಪೂರ್ವಕವಾಗಿ ಅವತ್ತನೇ ಅದನ್ನು ತೆಗೆಸ್ತಾರೆ. ಸಾಯಂಕಾಲನೇ ಅವರ ಒಂದು ಭೀಕರವಾದಂತಹ ಒಂದು ಘಟನೆ ನಡೀತದೆ. ಇದೆಲ್ಲನೂ ತನಿಖೆ ಆಗಬೇಕು, NIAದಿಂದ ಆಗಬೇಕು. ಮತ್ತು ಇವರಿಗೆ ಇನ್ನೂ ಅವ್ರನ್ನ ಕರ್ಕೊಂಡು ಬಂದು ಅರೆಸ್ಟ್ ಮಾಡೋದಿಲ್ಲ, ಎಲ್ಲಿ ಸಿಗ್ತಾರೆ ಅಲ್ಲೇ ಗುಂಡು ಹಾಕಿ ಕೊಲ್ಲಬೇಕು. ಇನ್ಮೇಲೆ ಅದನ್ನು ಮಾಡದೇ ಇದ್ದರೆ ನನಗನ್ನಿಸ್ತದೆ ಮುಂದಿನ ದಿವಸಗಳಲ್ಲಿ ಹಿಂದೂಗಳು ರಾಜ್ಯದಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂ ಕಾರ್ಯಕರ್ತರನ್ನ ನಾವು ಕೇವಲ ಚುನಾವಣೆಯಲ್ಲಿ ಬಳಸ್ಕೊಂಡು ಅವರ ಪರಿಶ್ರಮ ಅವರ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲ ಸರ್ಕಾರ ಮಾಡಿ ಮಜಾ ಮಾಡಿ ಇವತ್ತು ಏನು ನಾವು ಕೆಲವೊಂದು ಜನ ಮಾಡಿದ್ದಾರೆ.
ಅಯೋಗ್ಯರು ಈಗ ಬಂದು ಹೇಳ್ತಾರೆ, ಸಾಂತ್ವನ ಹೇಳ್ತಾರೆ, ಮತ್ತೆ ಜನ ಹೇಳಿ ಯಾವ ಕಾರ್ಯಕರ್ತರ ರಕ್ತದ ಮೇಲೆ ಇವರು ತಮ್ಮ ಅಧಿಕಾರವನ್ನು ಅನುಭವಿಸಿದಂಥ ಮಹಾನುಭಾವರು ನಮ್ಮ